ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಇಂದು ವಿಶ್ವ ವಿಕಲಚೇತನರ ದಿನಾಚರಣೆ 2025 ಕಾರ್ಯಕ್ರಮ ಜರುಗಿತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಹಾಗೂ ವಿಕಲಚೇತನರ ಕ್ಷೇತ್ರದಲ್ಲಿ ಶ್ರಮಿಸುತ್ತಿರುವ ಎಲ್ಲಾ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಹಾಗೂ MRW, URW, VRW ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ 2025 ಕಾರ್ಯಕ್ರಮವು ಸಾಮಾಜಿಕ ಪ್ರಗತಿಯನ್ನು ಸಾಧಿಸಲು ವಿಕಲಚೇತನರನ್ನು ಒಳಗೊಂಡ ಸಮಾಜಗಳನ್ನು ರೂಪಿಸುವುದು ಎಂಬ 2025ರ ವಿಶ್ವಸಂಸ್ಥೆಯ ಘೋಷವಾಕ್ಯದೊಂದಿಗೆ ಬುಧವಾರ ದಿನಾಂಕ 3 ಡಿಸೆಂಬರ್ 2025ರಂದು ಮುಂಜಾನೆ 10 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ B ಫೌಜಿಯಾ ತರನ್ನುಮ್ ಆಗಮಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜೆಸ್ಕಾಂ ಕಲಬುರಗಿಯ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ ಆಗಮಿಸಿದ್ದರು. ಉಪನ್ಯಾಸಕರಾಗಿ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯ ಕಲಬುರಗಿಯ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಲಬುರಗಿಯ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದ ಸಾದಿಕ್ ಹುಸೇನ್ ಖಾನ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ರಾಜ್ಕುಮಾರ್ ರಾಠೋಡ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ಸಂಗಮೇಶ್ವರ್ ಸೇರಿದಂತೆ ಜಿಲ್ಲೆಯ ಎಲ್ಲಾ ಸನ್ಮಾನ್ಯ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆಯ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ವಿಕಲಚೇತನರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಆಗಮಿಸಿದ್ದರು. ವಿಕಲಚೇತನರ ದಿನಾಚರಣೆಯ ಬಗ್ಗೆ ಅರಿವು ಮೂಡಿಸುವ ಜಾಥಾ, ಪ್ರಾರ್ಥನೆ, ನಾಡಗೀತೆ, ಸ್ವಾಗತ, ಉದ್ಘಾಟನೆ, ಉದ್ಘಾಟನಾ ಭಾಷಣ, ಬಹುಮಾನ ವಿತರಣೆ, ವಿಶೇಷ ಚೇತನರಿಂದ ವಿಶೇಷ ಶಾಲೆಗಳ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನೃತ್ಯ ಗಾಯನ, ಅಂಗವಿಕಲರ ವ್ಯಕ್ತಿಗಳ ಹಕ್ಕು ಅಧಿನಿಯಮ 2016 ಕಾಯ್ದೆ ನಿಯಮಗಳ ಬಗ್ಗೆ ಉಪನ್ಯಾಸ, ಅಧ್ಯಕ್ಷರ ಭಾಷಣ, ವಂದನಾರ್ಪಣೆ ಮತ್ತು ಅಲಿಂಕೋ ಮತ್ತು DDRC ಇವರಿಂದ ಸಾಧನ ಸಲಕರಣೆಗಳ ವಿತರಣೆ ಜರುಗಿತು. ಸರಕಾರಿ ಅಂಧ ಬಾಲಕರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಗೀತೆ ಸಲ್ಲಿಸಲಾಯಿತು. ಅಂಬುಬಾಯಿ ಸರಕಾರಿ ಅನುದಾನಿತ ಅಂಧ ವಿದ್ಯಾರ್ಥಿನಿಯರ ವಸತಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸಂಗೀತ ಶಿಕ್ಷಕರಿಂದ ನಾಡಗೀತೆ ಪ್ರಸ್ತುತಪಡಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ರಾಜ್ಕುಮಾರ್ ರಾಠೋಡ್ ಸ್ವಾಗತಿಸಿದರು. ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು. ನಂತರ ಸಂವಿಧಾನದ ಪುಸ್ತಕಗಳನ್ನು ನೀಡುವುದರ ಮೂಲಕ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ತದನಂತರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಲಬುರಗಿಯ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದ ಸಾದಿಕ್ ಹುಸೇನ್ ಖಾನ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನಂತರ ಸಿದ್ಧಾರ್ಥ್ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಂದ ಕಾಂತಾರ ಚಿತ್ರದ ಹಾಡಿನ ಮೇಲೆ ಅದ್ಭುತ ನೃತ್ಯವನ್ನ ಪ್ರದರ್ಶಿಸಲಾಯಿತು. ಇದೇ ವೇಳೆ ವಿಶೇಷ ಕಾರ್ಯನಿರ್ವಹಿಸಿದ VRW ಮತ್ತು MRW ಗೌರವಧನ ಕಾರ್ಯಕರ್ತರಿಗೆ ಪ್ರಶಸ್ತಿ ಪತ್ರ ನೀಡುವ ಮೂಲಕ ಸನ್ಮಾನಿಸಲಾಯಿತು. ಅದೇ ರೀತಿ ಕ್ರೀಡಾ ವಿಜೇತರಿಗೆ ಮೆಡಲ್, ಪ್ರಮಾಣ ಪತ್ರ ಮತ್ತು ಬಹುಮಾನಗಳನ್ನು ವಿತರಿಸಲಾಯಿತು. VKG ಅಂಧ ಬಾಲಕರು ಮತ್ತು ಬಾಲಕಿಯರ ವಸತಿ ಶಾಲೆ ಅಫ್ಜಲ್ಪುರದ ಮಕ್ಕಳಿಂದ ಒಂದೇ ಮಾತರಂ ಗೀತಗಾಯನ ಮಾಡಲಾಯಿತು. ನಂತರ ಸರ್ಕಾರದಿಂದ ಗೌರವಧನ ಸ್ವೀಕರಿಸುವ ಆರೈಕೆದಾರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಹೈದರಾಬಾದ್ ಕರ್ನಾಟಕ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆ ಕಲಬುರಗಿಯ ದತ್ತು ಅಗರ್ವಾಲ್, VKG ಅಂಧ ಹಾಗೂ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆ ಕಲಬುರಗಿಯ ಲಕ್ಷ್ಮೀಕಾಂತ್ ಕುಲಕರ್ಣಿ, ದಕ್ಷಿಣ ಭಾರತ ದಲಿತ ಎಜುಕೇಶನ್ ಸೊಸೈಟಿ ಕಲಬುರಗಿಯ ಸಿದ್ಧಾರ್ಥ್ ಕೋರ್ವಾರ್, ವಿನಾಯಕ್ ಎಜುಕೇಶನಲ್ ಟ್ರಸ್ಟ್ ಕಲಬುರಗಿಯ ಶ್ರೀಮಂತ ರೇವೂರ್, ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ DDRC ಕಲಬುರಗಿಯ ಡಾಕ್ಟರ್ ಅಬ್ದುಲ್ ವಹೀದ್ ಮುನೀರ್, ಸಹಾರಾ ಸೋಷಿಯಲ್ ಅವೇರ್ನೆಸ್ ಮತ್ತು ಹ್ಯೂಮನ್ ಆಕ್ಷನ್ ಫಾರ್ ರೂರಲ್ ಏರಿಯಾ ಸೊಸೈಟಿ ಕಲಬುರಗಿಯ ಮಸ್ತಾನ್ ಬಿರಾದಾರ್, ನವ ಕರ್ನಾಟಕ MRW
ಎಸ್ಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ ಮತ್ತು ವಿಆರ್ಡಬ್ಲ್ಯೂ ಗೌರವಧನ ಕಾರ್ಯಕರ್ತರ ಸಂಘ ಕಲಬುರಗಿಯ ಅಂಬಾಜಿ ಮೇಟಿ, ಫ್ಯಾಷನ್ ಎನ್ಜಿಒ ಕಲಬುರಗಿಯ ಜಾಕಿರ್ ಹುಸೇನ್, ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ಪಿಡಿ ಟಾಸ್ಕ್ ಫೋರ್ಸ್ ಕಲಬುರಗಿಯ ಸೈದಪ್ಪ ಹೊಸಮನಿ, ಡೆಫ್ ಅಸೋಸಿಯೇಷನ್ನ ಧನಂಜಯ್, ವಿಕಲಚೇತನರ ಸಂಘದ ಅಧ್ಯಕ್ಷರಾದ ಸಾಹೇಬ್ ಜಾನಿ ಬಾಬ್ ಶಹಾಪುರ್, ಜಾಕಿರ್ ಹುಸೇನ್, ವಿಕ್ಟರ್ ವಾಸ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 46ನೆಯ ಸಂಸ್ಥಾಪನಾ ದಿನಾಚರಣೆ ಹಾಗೂ 2025-26ನೆಯ ಶೈಕ್ಷಣಿಕ ಸಾಲಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಪ್ರಗತಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸೇವೆ ಅಮೂಲ್ಯವಾಗಿದ್ದು, ಈ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿದ ಬಹಳಷ್ಟು ವಿದ್ಯಾರ್ಥಿಗಳು ಪ್ರತಿಯೊಂದು ರಂಗದಲ್ಲಿ ಉನ್ನತ ಸಾಧನೆಯನ್ನು ಮಾಡಿದ್ದಾರೆ ಎಂದು ಬೆಂಗಳೂರಿನ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಎಚ್ ರಾಜಾಸಾಬ್ ಅವರು ಹೇಳಿದ್ದಾರೆ. ಅವರು ಮಂಗಳವಾರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ 46ನೆಯ ಸಂಸ್ಥಾಪನಾ ದಿನಾಚರಣೆ ಹಾಗೂ 2025-26ನೇ ಶೈಕ್ಷಣಿಕ ಸಾಲಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಕಲಬುರಗಿಯ ಆರ್ಜಿಎಚ್ಯುಎಸ್ ಪ್ರಾಧ್ಯಾಪಕರು ಹಾಗೂ ಕೆಬಿಎನ್ ವಿಶ್ವವಿದ್ಯಾಲಯದ ಸಂದರ್ಶಕ ಪ್ರಾಧ್ಯಾಪಕರಾದ ನಾಡೋಜ ಡಾಕ್ಟರ್ ಪಿಎಸ್ ಶಂಕರ್ ಅವರು ಮಾತನಾಡಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮೊದಲು 10 ವರ್ಷ ಪಿಜಿ ಕೇಂದ್ರಗಳಾದ ಕನ್ನಡ, ಇಂಗ್ಲಿಷ್ ಅಧ್ಯಯನ ಕೇಂದ್ರಗಳಾಗಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯ ಇಂದು ಹೆಮ್ಮರವಾಗಿ ಬೆಳೆದು ಈ ಭಾಗದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸನ್ನು ಸಾಕಾರಗೊಳಿಸುವುದರ ಜೊತೆಗೆ ಇಲ್ಲಿಯ ವಿದ್ಯಾಭ್ಯಾಸ ಮಾಡಿದ ಬಹಳಷ್ಟು ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕ್ಯಾಂಪಸ್ ಹಚ್ಚು ಹಸಿರಾಗಿರಲು ಕಾರಣೀಕರ್ತರಾದ ಸಸ್ಯಶಾಸ್ತ್ರದ ಉಪನ್ಯಾಸಕರಾದ ಕ್ಯಾಂಪಸ್ ಉದ್ಯಾನವನಕ್ಕೆ ನಾಗರಾಜ್ ಅವರ ಹೆಸರನ್ನು ಇಡಬೇಕು ಎಂದು ಹೇಳಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡುಕೇರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕುಲಸಚಿವ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜೈವಿಕ ತಂತ್ರಜ್ಞಾನ ವಿಭಾಗದ ಪ್ರೊಫೆಸರ್ ಎಂಬಿ ಸುಲೋಚನಾ ಹಾಗೂ ವಿಶ್ವವಿದ್ಯಾಲಯದ ಗ್ರಂಥಪಾಲಕರಾದ ಡಾಕ್ಟರ್ ಸುರೇಶ್ ಜಂಗೆ ಅತಿಥಿ ಪರಿಚಯಿಸಿದರು. ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರಮೇಶ್ ರಾಠೋಡ್ ವರದಿ ಮಂಡಿಸಿದರು. ಅಂತಾರಾಷ್ಟ್ರೀಯ ಮತ್ತು ವಿದೇಶದಲ್ಲಿ ಪ್ರಬಂಧ ಮಂಡಿಸಿ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿದ ಸಾಧಕರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು. ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಎಚ್ ಟಿ ಪೋತೆ, ಗಣಿತಶಾಸ್ತ್ರ ವಿಭಾಗದ ಪ್ರೊಫೆಸರ್ ಶ್ರವಣ್ ಕುಮಾರ್ ಗಾಯಕ್ವಾಡ್, ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಎನ್ಜಿ ಕಣ್ಣೂರ್, ವಿಶ್ವವಿದ್ಯಾಲಯದ ಗ್ರಂಥಪಾಲಕರಾದ ಸುರೇಶ್ ಜಂಗೆ, ದೈಹಿಕ ಶಿಕ್ಷಣ ಪ್ರಾಂಶುಪಾಲರಾದ ಡಾಕ್ಟರ್ ಹನುಮಂತ ಜಂಗೆ, ಯೋಗ ವಿಭಾಗದ ಡಾಕ್ಟರ್ ಚಂದ್ರಕಾಂತ್ ಬಿರಾದಾರ್, ಅನ್ವಯಿಕ ವಿದ್ಯುನ್ಮಾನ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಅಂಬರೀಶ್ ಅಂಬಲಗಿ ಸೇರಿದಂತೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತಿ ಹೊಂದಿದ ಬೋಧಕೇತರ ಸಿಬ್ಬಂದಿಗಳಿಗೆ ಇದೇ ವೇಳೆ ಸನ್ಮಾನಿಸಲಾಯಿತು. ಸಂಗೀತ ವಿಭಾಗದ ಶಿಕ್ಷಕರು ಹಾಗೂ ವಿದ್ಯಾರ್ಥಿನಿಯರು ನಾಡಗೀತೆ ಹಾಗೂ ವಿಶ್ವವಿದ್ಯಾಲಯ ಗೀತೆ ಪ್ರಸ್ತುತಪಡಿಸಿದರು. ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರಮೇಶ್ ರಾಠೋಡ್, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ಅಬ್ದುಲ್ ರಬ್ ಉಸ್ತಾದ್, ವಿದ್ಯಾ ವಿಷಯಕ್ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಬಸವರಾಜ್ ಸಣ್ಣಕ್ಕಿ, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಎನ್ಜಿ ಕಣ್ಣೂರ್ ಸೇರಿದಂತೆ ಈ ಕಾರ್ಯಕ್ರಮದಲ್ಲಿ ಸಿಂಡಿಕೇಟ್ ಸದಸ್ಯರು, ವಿದ್ಯಾ ವಿಷಯಕ್ ಪರಿಷತ್ ಸದಸ್ಯರು, ಎಲ್ಲಾ ವಿಭಾಗಗಳ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಶಿಕ್ಷಕೇತರ ಸಿಬ್ಬಂದಿಗಳು, ಅತಿಥಿ ಉಪನ್ಯಾಸಕರು, ಸ್ನಾತಕೋತ್ತರ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಲಬುರಗಿ ಬೆಂಗಳೂರು ಒಂದೇ ಭಾರತ್ ಪ್ರಯಾಣಿಕರಿಗೆ ಹೊಸ ವರ್ಷದ ಉಡುಗೊರೆಯಾಗಿ ಜನವರಿ 1ರಿಂದ ಹೊಸ ವೇಳಾಪಟ್ಟಿ ಜಾರಿಗೆ ಬರಲಿದೆ. ಬಹುಕಾಲದ ಬೇಡಿಕೆಯಾಗಿದ್ದ ಕಲಬುರಗಿ ಮತ್ತು ಬೆಂಗಳೂರು ನಡುವೆ ಸಂಚರಿಸುತ್ತಿದ್ದ ಒಂದೇ ಭಾರತ್ ರೈಲು ಗಾಡಿಯ ಸಂಚಾರದ ಸಮಯವನ್ನು ಜನವರಿ 1ರಿಂದ ಬದಲಾಯಿಸಲು ಕೇಂದ್ರ ರೈಲ್ವೆ ಇಲಾಖೆ ನಿರ್ಧರಿಸಿರುವುದು ಪ್ರಯಾಣಿಕರಿಗೆ ಹೊಸ ವರ್ಷದ ಉಡುಗೊರೆಯಾಗಿದೆ ಎಂದು ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಬಹುದಿನಗಳಿಂದ ಕಲಬುರಗಿಯಿಂದ ಬೆಂಗಳೂರಿಗೆ ಹೊರಡುವ ಒಂದೇ ಭಾರತ್ ರೈಲಿನ ಸಮಯ ಬದಲಾವಣೆ ಮಾಡುವಂತೆ ಕೋರಿ ಪ್ರಯಾಣಿಕರು ಒತ್ತಾಯಿಸುತ್ತಿದ್ದು, ರೈಲ್ವೆ ಇಲಾಖೆಯವರೊಂದಿಗೆ ಸತತವಾಗಿ ಚರ್ಚಿಸಿದ ಪರಿಣಾಮವಾಗಿ ಮುಂದಿನ ತಿಂಗಳು ಜನವರಿ 1ರಿಂದ ಬೆಳಿಗ್ಗೆ 5:15 ಬದಲು ಬೆಳಿಗ್ಗೆ 6:10ಕ್ಕೆ ಹೊರಟು ಬೆಂಗಳೂರಿಗೆ ಮಧ್ಯಾಹ್ನ 2:10ಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೈಯಪ್ಪನಹಳ್ಳಿ ತಲುಪಲಿದೆ ಎಂದು ಡಾಕ್ಟರ್ ಉಮೇಶ್ ಜಾಧವ್ ತಿಳಿಸಿದ್ದಾರೆ. ಬೆಂಗಳೂರಿನಿಂದ ಕಲಬುರಗಿಗೆ ಹೊರಡುವ ಸಮಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದರೆ ಇದೀಗ ಈ ರೈಲು ಕಲಬುರಗಿಗೆ ಮೊದಲಿನಿಂದ 45 ನಿಮಿಷ ಬೇಗ, ಅಂದರೆ ರಾತ್ರಿ 11:30 ಗಂಟೆಯ ಬದಲಾಗಿ ರಾತ್ರಿ 10:45ಕ್ಕೆ ತಲುಪಲಿದೆ. ಒಟ್ಟಾರೆ ಪ್ರಯಾಣದ ಸಮಯ ಇದೀಗ 8 ಗಂಟೆಯಲ್ಲಿ ಪೂರ್ಣಗೊಳ್ಳಲಿದೆ. ಇನ್ನು ಮುಂದೆ ಪುಟ್ಟಪರ್ತಿ ಸತ್ಯಸಾಯಿ ದರ್ಶನ ಮಾಡುವ ಭಕ್ತರಿಗೆ ಅನುಕೂಲಕರವಾಗುವಂತೆ ಸತ್ಯಸಾಯಿ ಪ್ರಶಾಂತಿ ನಿಲಯಂನಲ್ಲಿ ಒಂದೇ ಭಾರತ್ಗೆ ನಿಲುಗಡೆ ಸೌಲಭ್ಯವನ್ನು ನೀಡಿರುವುದು ಇನ್ನಷ್ಟು ಖುಷಿಯ ಸಂಗತಿ ಎಂದು ಜಾಧವ್ ಹೇಳಿದ್ದಾರೆ.
ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರೈಲ್ವೆ ಖಾತೆಯ ಸಚಿವರಾದ ಅಶ್ವಿನ್ ವೈಷ್ಣವ್ ಮತ್ತು ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರ ಪ್ರಯತ್ನದಿಂದಾಗಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದ್ದು, ವಂದೇ ಭಾರತ್ ರೈಲು ಪ್ರಯಾಣಿಕರ ಬಹುಕಾಲದ ಬೇಡಿಕೆ ಈಡೇರಿದಂತಾಗಿದೆ. ಈ ಹಿಂದೆ ಬೆಳಿಗ್ಗೆ 5:10ಕ್ಕೆ ಕಲಬುರಗಿಯಿಂದ ವಂದೇ ಭಾರತ್ ಸಂಚಾರ ಪ್ರಾರಂಭಿಸುತ್ತಿರುವುದರಿಂದ ಮಕ್ಕಳು, ಮಹಿಳೆಯರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸಂಚಾರಕ್ಕೆ ಅನಾನುಕೂಲವಾಗುತ್ತಿತ್ತು. ಬೀದರ್ ಮತ್ತಿತರ ಕಡೆಗಳಿಂದ ಆಗಮಿಸುತ್ತಿರುವ ಪ್ರಯಾಣಿಕರಿಗೂ ಕಷ್ಟ ಸಾಧ್ಯವಾಗಿದ್ದು, ಇದೀಗ ನೂತನ ವೇಳಾಪಟ್ಟಿ ಅತ್ಯಂತ ಅನುಕೂಲಕರವಾಗಲಿದೆ. ಸಾರ್ವಜನಿಕರು ವಂದೇ ಭಾರತ್ ರೈಲು ಸೇವೆಯನ್ನು ಪೂರ್ಣವಾಗಿ ಬಳಸಿಕೊಳ್ಳುವಂತೆ ಡಾಕ್ಟರ್ ಜಾಧವ್ ತಿಳಿಸಿದ್ದಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ರಾಜ್ಯ ಸರ್ಕಾರ ರೈತರಿಗೆ ಬೆಳೆಹಾನಿ ಪರಿಹಾರ ನೀಡುತ್ತಿಲ್ಲ ಎಂದು ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಬೆಳೆ ಹಾನಿಯಾದ ರೈತರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುತ್ತಿಲ್ಲ ಎಂದು ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಲಬುರಗಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್, ಅವಣ್ಣ ಮ್ಯಾಕೇರಿ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿಯ ಮುಖಂಡರುಗಳು ಉಪಸ್ಥಿತರಿದ್ದರು. ಕಚ್ಚಾಟದಲ್ಲಿ ರಾಜ್ಯದ ರೈತರನ್ನು ಮರೆತಿರ್ತಕ್ಕಂಥ ಈ ಸಿದ್ದರಾಮಯ್ಯನವರ ಸರ್ಕಾರ ದೀರ್ಘ ನಿದ್ರೆಯಲ್ಲಿ ಜಾರಿದೆ. ಈ ಸರ್ಕಾರ ಜೀವಂತ ಇರುವಂಥದ್ದಕ್ಕೆ ಸಾಕ್ಷಿನೇ ಇಲ್ಲ ರೀತಿಯಲ್ಲಿ ಇವತ್ತು ರೈತರ ಗೋಳನ್ನು ಕೇಳದೇ ಇರತಕ್ಕಂಥ ಈ ಕಿವುಡು ಮತ್ತು ಕುರುಡು ಸರ್ಕಾರವನ್ನು ಎಚ್ಚರಿಸತಕ್ಕಂಥ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಕಳೆದ 3-4 ದಿನಗಳಿಂದ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ರೈತರಿಗೆ ಆಗ್ತಾ ಇರುವಂಥ ಎಲ್ಲ ಅನ್ಯಾಯದ ವಿರುದ್ಧ ಹೋರಾಟಗಳನ್ನು ಮಾಡಿದೆ ಯಶಸ್ವಿಯಾಗಿ. ಮುಂದಿನ 3-4 ದಿನಗಳ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ರೈತ ಪರವಾಗಿರುವಂಥ ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಬರುವಂಥ ಡಿಸೆಂಬರ್ 6 ರೈತರ ಒಂದು ಬೃಹತ್ ಚಳುವಳಿಯನ್ನು ಎಲ್ಲ ರೈತಪರ ಹೋರಾಟಗಾರರ ಬೆಂಬಲದೊಂದಿಗೆ ಕಲಬುರಗಿ ಮಹಾನಗರದಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀ AS ಪಾಟೀಲ್ ನಡಹಳ್ಳಿ ಅವರು ಈ ಒಂದು ಚಳುವಳಿಯ ನೇತೃತ್ವವನ್ನು ವಹಿಸಿಕೊಳ್ಳಲಿಕ್ಕೆ ಕಲಬುರಗಿಗೆ ಬರೋರಿದ್ದಾರೆ. ಅದರ ಜೊತೆಗೆ ಪಕ್ಕದ ಬೀದರ್ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಗಳು ಮತ್ತು ಶಾಸಕರಾದಂಥ ಶೈಲೇಂದ್ರ ಬೆಲ್ದಾಳೆ ಅವರು ಈ ಒಂದು ಹೋರಾಟವನ್ನು ಯಶಸ್ವಿ ಆಗ್ತಕ್ಕಂಥ ದೃಷ್ಟಿಯಿಂದ ಕಲಬುರಗಿ ಜಿಲ್ಲೆಯ ಪ್ರಭಾರಿಗಳಾಗಿ ನೇಮಕವನ್ನುಗೊಂಡಿದ್ದಾರೆ. ಅದರೊಟ್ಟಿಗೆ ಕಲಬುರಗಿ ಜಿಲ್ಲೆಯ ಎಲ್ಲ ಹಾಲಿ ಮಾಜಿ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ 6ನೇ ತಾರೀಕಿನ ಹೋರಾಟದ ಪೂರ್ವ ತಯಾರಿಯನ್ನು ಕೂಡ ನಾವು ಮಾಡಿದ್ದೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರ ಪರವಾಗಿ ಹೋರಾಟ ಮಾಡಬೇಕು ಅನ್ನುವಂಥದ್ದು. ಇವತ್ತು ಕಲಬುರಗಿ ಕೂಡ ಕರ್ನಾಟಕದಲ್ಲಿ ಇದೆ ಅನ್ನೋದನ್ನು ಕಲಬುರಗಿಯ ಪ್ರಿಯಾಂಕ ಖರ್ಗೆ ಅವರು ಉಸ್ತುವಾರಿ ಸಚಿವರು ಮರ್ತಿದ್ದಾರೆ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಅಂತ ಕೇಳಿದ್ರೆ, ಯಾವುದು ಬೆಳಗಾವಿನಲ್ಲಿ ನಿರಂತರವಾದಂಥ ಕಬ್ಬು ಬೆಳೆಗಾರರ ಹೋರಾಟ ನಡೀತು, ಆ ಹೋರಾಟಕ್ಕೂ ಕಣ್ಣು ತೆರೆದೇ ಇರುವಂಥ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಅದನ್ನು ಕಣ್ತೆರೆಸಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ BA ವಿಜೇಂದ್ರ ಅವರು 2-3 ದಿನಗಳ ಕಾಲ ರೈತರೊಟ್ಟಿಗೆ ಕೂತು ಅಲ್ಲೇ ಮಲಗಿ ಹೋರಾಟಕ್ಕೆ ಧುಮುಕಿದರು. ಅದರಿಂದ ಹೆದರಿದ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡು ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆಯ ಪ್ರಮುಖರನ್ನು ಕರೆದು ಮಧ್ಯಸ್ಥಿಕೆಯನ್ನು ವಹಿಸಿರುವಂಥ CM ಅವರು ಬೆಲೆಯನ್ನು ನಿಗದಿ ಮಾಡಿದರು. ಅವರು ನಿಗದಿ ಮಾಡಿರುವಂಥ ಬೆಲೆ 3,300 ರೂಪಾಯಿ ಕಬ್ಬಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು. ಅದೇ ಕಲಬುರಗಿನಲ್ಲಿರುವಂಥ ಪ್ರಿಯಾಂಕ ಖರ್ಗೆ ಅವರು ಇಲ್ಲಿಯ ಜಿಲ್ಲಾಡಳಿತ ಸೇರಿಕೊಂಡು ಕಬ್ಬು ಬೆಳೆಗಾರರು ಮತ್ತು ರೈತ
ಮುಖಂಡರ ಜೊತೆಗೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ಮಾಡಿ ಇಲ್ಲಿನ ರೈತರಿಗೆ 3,000 ರೂಪಾಯಿ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ನಾನು ಕೇಳ್ತೀನಿ, ಯಾವ ನ್ಯಾಯ ಇದು? ಬೆಳಗಾವಿಗೊಂದು ನ್ಯಾಯ, ಕಲಬುರಗಿಗೊಂದು ನ್ಯಾಯ ಯಾಕೆ? ನೀವು ಹೇಳ್ತೀರಿ ಕಲಬುರಗಿಯ ಇದೊಂದು ದೊಡ್ಡ ನಾಯಕರ ಪಡೆನೇ ಇಲ್ಲಿದೆ, ಇಡೀ ರಾಷ್ಟ್ರದ ಕಾಂಗ್ರೆಸ್ಸನ್ನು ನಡೆಸ್ತಕ್ಕಂಥ ಪ್ರಮುಖರು ಇಲ್ಲಿರಬೇಕಾದ್ರೆ ಕಲಬುರಗಿಯ ಕಬ್ಬು ಬೆಳೆಗಾರರಿಗೆ ಯಾಕೆ ಅನ್ಯಾಯ? ಇಲ್ಲಿ ಕೂಡ 3,300 ರೂಪಾಯಿ ಕೊಡ್ಬೋದಾಗಿತ್ತು. ಆದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಕಲಬುರಗಿಯ ಕಬ್ಬು ಬೆಳೆಗಾರರಿಗೆ ಅನ್ಯಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿರುವಂಥ ಸಕ್ಕರೆ ಕಾರ್ಖಾನೆಗಳು ಇವತ್ತೇನು ಕಬ್ಬಿನ ಅಂಶ ಅಂದರೆ ಸಕ್ಕರೆಯ ಪ್ರಮಾಣ ಏನು ಬರ್ತದೆ ಇಳುವರಿ, ಅದರಲ್ಲೂ ಕೂಡ ವ್ಯತ್ಯಾಸ, ರಿಕವರಿನಲ್ಲಿ ಕೂಡ ವ್ಯತ್ಯಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಗುಗಳನ್ನು ಹಲವಾರು ಬಾರಿ ರೈತರ ಮುಖಂಡರು ಮಾಡಿದ್ದಾರೆ. ಆದರೆ ಸರ್ಕಾರ ಇದಕ್ಕೊಂದು ವ್ಯವಸ್ಥಿತವಾದಂಥ ಇಳುವರಿಯನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡಬೇಕು. ಆದರೆ ಸರ್ಕಾರ ಆ ಪ್ರಯತ್ನವನ್ನು ಮಾಡಲೇ ಇಲ್ಲ. ಇಳುವರಿ ಕಂಡುಹಿಡಲಿಕ್ಕೆ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಧ್ಯದಲ್ಲಿ ಒಂದು ಲ್ಯಾಬ್ ಆಗಬೇಕು. ಎಷ್ಟು ಇಳುವರಿ, ನಿಜವಾದಂಥ ಇಳುವರಿ ಏನು ಬರ್ತಾ ಇದೆ ಕಬ್ಬಿಗೆ ಅನ್ನುವಂಥದ್ದನ್ನು ಕಂಡು ಹಿಡಿದು ಅದಕ್ಕೆ ಒಂದು ನ್ಯಾಯಯುತವಾದ ಬೆಲೆಯನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು ಜಿಲ್ಲಾಡಳಿತ ಕಲಬುರಗಿಗೂ ಒತ್ತಾಯ ಮಾಡ್ತೇವೆ, ಕರ್ನಾಟಕದ ಮುಖ್ಯಮಂತ್ರಿಗೂ ಹೇಳ್ತೇವೆ, ಬೆಳಗಾವಿನಲ್ಲಿ 3,300 ಕೊಡಿಸಿದಿರಿ, ಕಲಬುರಗಿನಲ್ಲೂ ಕೂಡ 3,300 ಕೊಡಿಸ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಮತ್ತು ರಿಕವರಿ ಬಗ್ಗೆ ಅದು ವೈಜ್ಞಾನಿಕವಾದ ರಿಪೋರ್ಟನ್ನು ತೆಗೆದುಕೊಳ್ಳುವಂಥ ದೃಷ್ಟಿಯಿಂದ ಸರ್ಕಾರ ಮತ್ತು ಕಾರ್ಖಾನೆಗಳ ಮಧ್ಯದಲ್ಲಿ ಒಂದು ಲ್ಯಾಬೊರೇಟರಿ ಆಗಬೇಕು. ಎಷ್ಟು ಪ್ರಮಾಣದ ಇಳುವರಿ ಬರ್ತಾ ಇದೆ ಅನ್ನುವಂಥ ನಿಜವಾದ ಇಳುವರಿಯನ್ನು ಕಂಡುಹಿಡಿಯುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಒತ್ತಾಯ ಇದೆ. ಇದ್ರ ಜೊತೆಗೆ ಇವತ್ತು ಏನಾಗಿದೆ, ಕಲಬುರಗಿನಲ್ಲಿ ರೈತರ ಗೋಳನ್ನು ಕೇಳಬೇಕಾಗಿತ್ತು. ಇವತ್ತು ಶತಮಾನದಲ್ಲಿ ಕಂಡು ಕೇಳರಿಯದಷ್ಟು ಮಳೆ ಕಲಬುರಗಿ ಜಿಲ್ಲೆಯಲ್ಲಿ ಆಗಿದೆ. ಅಷ್ಟು ಮಳೆ ಆಗಿ ಜನ ಜಾನುವಾರುಗಳು ಸಾವಿಗೀಡಾಗಿದ್ದಾವೆ, ಜನ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನರ ಜೀವಗಳು ಹಾನಿಯಾಗಿದೆ ಮತ್ತು ಪಶು ಪಕ್ಷಿಗಳ ಹಾನಿಯಾಗಿದೆ. ಆದರೆ ಇದರ ಯಾವುದೇ ರೀತಿಯ ಒಂದು ಸರ್ವೆಯನ್ನು ಕೂಡ, ನಿಜಾಂಶವಾದಂಥ ಸರ್ವೆಯನ್ನು ಕೂಡ ಮಾಡಲಿಲ್ಲ. ನದಿ ತೀರದ ಪ್ರದೇಶಗಳಲ್ಲಿ ಮನೆಗೆ ನೀರು ಹೊಕ್ಕು ದಿನನಿತ್ಯದ ದವಸ ಧಾನ್ಯಗಳು, ಅವರ ಬದುಕಿಗೆ ದವಸ ಧಾನ್ಯಗಳನ್ನು ಕೂಡಿಟ್ಟಿರ್ತಕ್ಕಂಥ ದವಸ ಧಾನ್ಯಗಳು ಕೊಚ್ಚಿ ಹೋಗಿದ್ದಾವೆ. ಅವ್ರು ಮಾಡ್ತಕ್ಕಂಥ ಹಾಂಡೆ ಸಾಮಾನುಗಳು ಕೊಚ್ಚಿ ಹೋಗಿದೆ. ಆದರೆ ಅವ್ರ ನೆರವಿಗೆ ಬರಬೇಕಾದಂಥ ಸರ್ಕಾರ ಇಲ್ಲಿವರೆಗೂ ಕೂಡ ಒಂದು ನೈಯಾ ಪೈಸೆ, ಒಂದು ಹಣ ನದಿ ತೀರದ ಮನೆಗಳಲ್ಲಿ ನೀರು ಹೊಕ್ಕಂಥವ್ರಿಗೆ ಕೊಡಲಿಲ್ಲ. ಸರ್ವೆನಲ್ಲೂ ಕೂಡ ತಾರತಮ್ಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಮನೆಗಳಲ್ಲಿ ನೀರು ಹುಕ್ಕರೆ ತಕ್ಷಣ ಅದಕ್ಕೆ ಅವರಿಗೆ ಪರಿಹಾರದ ರೂಪದಲ್ಲಿ ಯಡಿಯೂರಪ್ಪನವರು ಇದ್ದಾಗ 20-25 ಸಾವಿರ ರೂಪಾಯಿ ಪ್ರತಿಯೊಂದು ಮನೆಗೆ, ಎಲ್ಲ ಮನೆಗಳಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ವಿ. ಆದರೆ ಈಗಿನ ಸರ್ಕಾರ ನೆಪ ಮಾತ್ರಕ್ಕೆ ಸರ್ವೆಯನ್ನು ಮಾಡಿ NDRF SDRF ನಾರ್ಮ್ಸ್ ಪ್ರಕಾರ 3,500 ರೂಪಾಯಿ ಬರುತ್ತೆ ಒಂದು ಮನೆಗೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಯಾವುದೇ ಮನೆಯಲ್ಲಿ ನೀರು ಹುಕ್ಕಿರುವಂಥ ಮನೆಗಳಿಗೆ 1 ರೂಪಾಯಿ ಹಾಕುವಂಥ ಪ್ರಯತ್ನ ಈ ಸರ್ಕಾರದಿಂದ ಆಗಲಿಲ್ಲ. ಅದರಲ್ಲೂ ಕೂಡ ತಾರತಮ್ಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿರುವಂಥ ಕಾಂಗ್ರೆಸ್ ಪುಡಾರಿಗಳ ಮಾತುಗಳನ್ನು ಅಧಿಕಾರಿಗಳು ಕೇಳಿ ಅಲ್ಲೂ ಕೂಡ ಸರ್ವೆನಲ್ಲೂ ಕೂಡ ತಾರತಮ್ಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಡಿಸೆಂಬರ್ 5ರಂದು ಕಲಬುರಗಿ ನಗರದ ಆಯವನಶಾಹಿ ಪ್ರದೇಶದಲ್ಲಿ ಇರುವ SS ಪಾಟೀಲ್ ಅಪಾರ್ಟ್ಮೆಂಟ್ನಲ್ಲಿ ಅರುಜೀವ ಆಯುರ್ವೇದಿಕ್ ಆಸ್ಪತ್ರೆಯ ಮೊದಲ ಉಪಕೇಂದ್ರ ಉದ್ಘಾಟನೆಗೊಳ್ಳಲಿದೆ. ಕಲಬುರಗಿಯ ಅರುಜೀವ ಆಯುರ್ವೇದ ಆಸ್ಪತ್ರೆ ಎಂಬುದು ಮಾನವೀಯ ಕಲ್ಯಾಣ ಟ್ರಸ್ಟಿನ ಒಂದು ಘಟಕವಾಗಿದೆ. ಇದು ಶ್ರೀಮಂತ ಪರಂಪರೆಗೆ ಹೆಸರಾದ ದಿವಂಗತ SS ಪಾಟೀಲ್ ಅವರ ಉಪಕ್ರಮವಾಗಿದೆ. ಜನಸಾಮಾನ್ಯರಿಗೆ ಇನ್ನೂ ಹತ್ತಿರವಾಗಲು ಯೋಗ, ಆಯುರ್ವೇದ, ನ್ಯಾಚುರೋಪತಿ ಮತ್ತು ಫಿಸಿಯೋಥೆರಪಿ ಕ್ಷೇತ್ರಗಳಲ್ಲಿ ಶಾಸ್ತ್ರೋಕ್ತ ವಿಶೇಷ ಚಿಕಿತ್ಸೆಯನ್ನ ತಲುಪಿಸುವ ಉದ್ದೇಶದಿಂದ ಆಡಳಿತ ಮಂಡಳಿ ಕಲಬುರಗಿಯ ಆಯವನಶಾಹಿ SS ಪಾಟೀಲ್ ಅಪಾರ್ಟ್ಮೆಂಟ್ ನಲ್ಲಿ ಮೊದಲ ಉಪಕೇಂದ್ರ ತೆರೆಯಲು ನಿರ್ಧರಿಸಲಾಗಿದೆ. ಈ ಕ್ಲಿನಿಕ್ ಅನ್ನು 2025 ಡಿಸೆಂಬರ್ 5ರಂದು ಬೆಳಿಗ್ಗೆ 8 ಗಂಟೆಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳು ಉದ್ಘಾಟಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ನೀವು ಅಲ್ಲಿ SS ಪಾಟೀಲ್ ಸರ್ ಅಪಾರ್ಟ್ಮೆಂಟ್ ಇದೆ, ಅದರಲ್ಲಿ ನಾವು ಓಪನ್ ಮಾಡ್ತಾ ಇದ್ದೀವಿ, ಅದೇ ತೆಗಿತಾ ಇದ್ದೀವಿ. ತಮ್ಮೆಲ್ಲರಿಗೆ ಅಲ್ಲಿ ಸುಸ್ವಾಗತ. ಅದರ ಜೊತೆಗೆ ಅದರದ್ದು ಉದ್ಘಾಟನಾ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರು ಬರ್ತಾರೆ. ಆ್ಯಂಡ್ ಶಿ ವಿಲ್ ಬಿ ಇನಾಗ್ರೇಟಿಂಗ್ ದ ಕಂಪ್ಲೀಟ್ ಸೆಷನ್. ಅದರ ಜೊತೆಗೆ ನಮ್ಮ ಕಮಿಷನರ್, ಸಿಟಿ ಕಮಿಷನರ್ ಹಾಗೂ
ಎಸ್ ಪಿ ಆ್ಯಂಡ್ ನಮ್ಮ KCCI ಪ್ರೆಸಿಡೆಂಟ್, ಸೊ ಹಲವಾರು ಜನ ಬಂದು ಅದಕ್ಕೆ ಸಾಕ್ಷಿ ಆಗ್ತಾರೆ. ಇದರ ಜೊತೆಗೆ ಒಂದು ವೈಶಿಷ್ಟ್ಯ ದಿನ ಕೂಡ ಇದೆ. ಒಂದು ಮಾರ್ಗಶೀರ್ಷ ಮಾಸ ಅಂತ ಶುರುವಾಗಿದೆ. ಆ ಮಾರ್ಗಶೀರ್ಷ ಮಾಸ ಪೌರ್ಣಿಮೆಗೆ ಒಂದು ವೈಶಿಷ್ಟ್ಯವಾದ ಒಂದು ಔಷಧ ವಿತರಣಾ ಅಂತ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ವೈಶಿಷ್ಟ್ಯತೆ ಏನಂತಂದರೆ, ಆ ಔಷಧವನ್ನು ನಾವು ತಯಾರು ಮಾಡಿಸ್ತೀವಿ. ಅದನ್ನು ಚಂದ್ರ ಒಳಗೆ ರಾತ್ರಿ ಇಟ್ಟು ಅದರದ್ದು ಆಹ್ವಾನ ಮಾಡ್ತೀವಿ. ಅದರಿಂದ ಒಳ್ಳೆ ಪ್ರಭಾವ ಆಗಿರುತ್ತೆ, ಒಳ್ಳೆ ಅಮೃತ ಆಗಿರುತ್ತೆ. ಸೊ ಮಾರ್ಗಶೀರ್ಷ ಅಮೃತ ಅಂತ ನಮ್ಮ ದಿನಾಚರಣೆ ಒಂದು ಟಾಪಿಕ್. ಈ ಔಷಧಿನ ನಾವು ಇಡೀ ರಾತ್ರಿ ಚಂದ್ರಕಿರಣದಲ್ಲಿ ಒಳಗೆ ಕೆಳಗಡೆ ಇಟ್ಟು ಅದರದ್ದು ಪ್ರಭಾವ ಚೆನ್ನಾಗಿ ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ. ಅದಾದ ನಂತರ ಬೆಳಿಗ್ಗೆ ಖಾಲಿ ಹೊಟ್ಟೆ ಕೊಡಬೇಕಂತ ವಿಧಾನ, ಆದರೂ ಆದಷ್ಟು ಪ್ರಯತ್ನ ಪಡ್ತೀವಿ, ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ತಮ್ಮ ಕಡೆಯಿಂದನೂ ಕೂಡ ತಾವು ಹೇಳಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ಚಿಕ್ಕ ವಯಸ್ಸಾದವರು, ಸೊ ಬೇಬಿ, ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು ಒಂದು 10-12 ವರ್ಷ ಒಳಗಡೆ ಇರೋರು ಮಕ್ಕಳೆಲ್ಲ ಬಂದು ಇದರದ್ದು ಸೌಲಭ್ಯವನ್ನು ತಗೋಬೋದು. ಇದರದ್ದು ಉಪಕಾರವನ್ನು ಬಹಳ ಚೆನ್ನಾಗಿರುತ್ತೆ. ಬೆಳಿಗ್ಗೆ ನಾವು ಒಂದು ಹಣ್ಣಿಂದ ಬಾಳೆಹಣ್ಣು ತಗೊಂಡು, ಇಲ್ಲಾಂದರೆ ಯಾವುದೋ ಒಂದು ಒಳ್ಳೆ ಹಣ್ಣು ತಗೊಂಡು ಅದರ ಒಳಗೆ ಈ ಪ್ರಸಾದನ ನಾವು ಹಾಕ್ತೀವಿ. ಇದು ಯಾವುದೋ ಸ್ಪೆಸಿಫಿಕ್ ಔಷಧಿ ಅಂತ ಅಲ್ಲ, ಒಂದು ಪ್ರಸಾದ ಥರ ಅಂತ ಮಾಡ್ತಾಯಿದ್ದೀವಿ. ಸೊ ಒಂದು ಪಾಯಸ ಥರ ಅದಕ್ಕೆ ಕೆಲವೊಂದು ಹರ್ಬ್ಸ್ ಇರುತ್ತೆ, ಔಷಧಿಗಳು ಅಂತ ಹೇಳಿದ್ರೆಕ್ಕಿಂತ ಗಿಡಮೂಲಿಕೆಗಳು ಇರುತ್ತೆ. ಅದರ ಕಾಂಬಿನೇಷನ್ ಮಾಡಿ ಅದನ್ನು ಮಕ್ಕಳಿಗೆ ತಿನ್ನಿಸ್ತೀವಿ. ಇದರದ್ದು ಮೂಲ ಉಪಕಾರ ಏನಂತಂದರೆ, ಇಟ್ಸ್ ಲೈಕ್ ಎ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ. ಸೊ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಮಕ್ಕಳದು. ಸೊ ಅದರ ಜೊತೆಗೆ ಇದು ಯಾವುದು ಲೈಕ್ ಮಾಡರ್ನ್ ಇಮ್ಯುನೈಸೇಷನ್ಗೆ ಯಾವುದೂ ಚಾಲೆಂಜ್ ಇಲ್ಲ, ಅದು ಒಂದು ಕ್ಲಿಯರ್ ಮಾಡ್ತಾ ಇದ್ದೀವಿ. ನಾವು ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಳೆಯ ಕಾಲದಲ್ಲಿ ಯಾವ ಥರ ಮಕ್ಕಳನ್ನು ಬಡಿಸ್ತಾಯಿದ್ರು, ಯಾವ ಥರ ಅವ್ರನ್ನ ಬೆಳೀತಾಯಿದ್ರು, ಅದರ ಬಗ್ಗೆ ಒಂದು ಮಾಹಿತಿ ನಾವು ಎಲ್ಲರಿಗೆ ತಿಳಿಸ್ಬೇಕು ಅಂತ ನಮ್ಮ ವಿಚಾರ. ಸೊ ಬೇರೆ ಲೈಕ್ ಜನ ಏನೋ ತಪ್ಪು ತಿಳ್ಕೊಂಬಿಟ್ರೆ, ಇದು ಇಮ್ಯುನೈಸೇಷನ್ ಮಾಡ್ತಾಯಿದ್ದೀವಿ, ಬೇರೆ ಏನೋ 14, 18, 28 ಇಮ್ಯುನೈಸೇಷನ್ ಹೇಳಿದ್ದಾರೆ, ಅದರ ವಿಪರ್ಯ ಅಂತ ಏನಿಲ್ಲ. ಅದು ಆ ಪಾಲಿಗೆ ಇದೆ, ಅದಕ್ಕೆ ನಾವು ಯಾವುದೂ ಚಾಲೆಂಜ್ ಮಾಡ್ತಾ ಇಲ್ಲ. ಬಟ್ ಇದು ಒಂದು ನಮ್ಮ ಸಣ್ಣ ಎಫರ್ಟ್, ನಮ್ಮ ಸಣ್ಣ ಒಂದು ಆಸೆ, ನಮ್ಮ ಸಂಸ್ಕೃತಿದು, ನಮ್ಮ ಸನಾತನ ಧರ್ಮದ ಒಳಗಡೆ ಮಕ್ಕಳ ಸಲುವಾಗಿ ರೋಗ ನಿರೋಧಕ ಕ್ಷಮತೆ ಹೆಚ್ಚು ಮಾಡಲಿಕ್ಕೆ, ಅವ್ರದ್ದು ಗ್ರೋತ್ ಚೆನ್ನಾಗಿ ಆಗಲಿ ಅಂತ, ಬೆಳೀಲಿಕ್ಕೆ ಏನು ಮಾಡಬೇಕು, ಯಾವ ಥರ ಏನು ತಿನ್ನಿಸ್ಬೇಕು ಅಂತ ಈ ಒಂದು ಮಾರ್ಗಶೀರ್ಷ ಅಮೃತೋತ್ಸವದ ಒಂದು ದಿನಾಚರಣೆ ಉದ್ದೇಶ. ಡಿಸೆಂಬರ್ 7ರಂದು ಅಫ್ಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಶ್ರೀಮದ್ ಮೂರುಜಾವದೀಶ್ವರ ಮಠದ ಶ್ರೀಮದ್ ಜಗದ್ಗುರು ಶ್ರೀ ಚಿಕ್ಕೇಶ್ವರ ಮಹಾಸ್ವಾಮಿಗಳವರ ಪುಣ್ಯಾರಾಧನೆ ಕಾರ್ಯಕ್ರಮ ಜರುಗಲಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಶ್ರೀಮದ್ ಮೂರುಜಾವದೀಶ್ವರ ಮಠದ ಶ್ರೀಮದ್ ಜಗದ್ಗುರು ಶ್ರೀ 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 ಚಿಕ್ಕೇಶ್ವರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮವು ದಿನಾಂಕ 7ನೇ ಡಿಸೆಂಬರ್ 2025 ರವಿವಾರದಂದು ಅಫಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಪರಮ ಪೂಜ್ಯ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು, ಶ್ರೀ ವಿಶ್ವಕರ್ಮ ಮೂರುಜಾವದೀಶ್ವರ ಮಠ ಅಫಜಲ್ಪುರದ ಶ್ರೀಗಳು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪೂಜ್ಯ ಶ್ರೀ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳು, ಶ್ರೀ ಮೂರುಜಾವದೀಶ್ವರ ಮಠ ಸಿಂದಗಿ ಆಲ್ಮೇಲ್, ಪೂಜ್ಯ ಶ್ರೀ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು, ವಿಶ್ವಕರ್ಮ ಏಕದಂಡಗಿ ಮಠ ಸೊಲೆಪೇಟ್, ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು, ಶ್ರೀ ಮೂರುಜಾವದೀಶ್ವರ ಮಠ ಅಫಜಲ್ಪುರ್, ಶ್ರೀ ದೇವೇಂದ್ರ ದೇಸಾಯಿ ಕಲ್ಲೂರ್ ಅಧ್ಯಕ್ಷರು, ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರ್ಗಿ, ಅಶೋಕ್ ಎಸ್ ಪೋದ್ದಾರ್ ಹರ್ಸೂರ್, ಕಮಲಾಕರ್ ವಿಶ್ವಕರ್ಮ ಅರಣಕಲ್ ಜಿಲ್ಲಾಧ್ಯಕ್ಷರು, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರ್ಗಿ, ಶಿವಾನಂದ ವಿಶ್ವಕರ್ಮ ಕಲ್ಲೂರ್ ಪ್ರಧಾನ ಕಾರ್ಯದರ್ಶಿಗಳು, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರ್ಗಿ, ಭೀಮಾಶಂಕರ್ ಬಡಿಗೇರ್ ಹುಲ್ಲೂರ್, ರಾಮಚಂದ್ರ ವಿಶ್ವಕರ್ಮ ಮುತಕೋಡ್, ಕಾಳಿದಾಸ್ ವಿಶ್ವಕರ್ಮ ಶಹಾಬಾದ್, ನಾಗೇಶ್ ವಿಶ್ವಕರ್ಮ ಕಲಬುರ್ಗಿ, ಶ್ರೀಶೈಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶ್ವಕರ್ಮ ಮೂರುಜಾವದೀಶ್ವರ ಮಠದ ನಮ್ಮ ಮೂಲ ಜಗದ್ಗುರುಗಳಾಗಿರ್ತಕ್ಕಂತಹ ಚಿಕ್ಕೇಶ್ವರ ಮಹಾಸ್ವಾಮಿಗಳ ಒಂದು ಆರಾಧನಾ ಮಹೋತ್ಸವವನ್ನು ಇದೇ ದಿನಾಂಕ 7ನೇ ತಾರೀಕು ರವಿವಾರ ದಿನ ಹಮ್ಮಿಕೊಂಡಿದ್ದೇವೆ. ಈ ಪುಣ್ಯಾರಾಧನೆ ಕಾರ್ಯಕ್ರಮವು ಅಫಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವು ಬಹಳ ಅಭೂತಪೂರ್ವವಾಗಿ ನೆರವೇರಲಿದೆ. ಈ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶ್ರೀಮಠದ ಶತಾಯುಷಿಗಳಾಗಿರ್ತಕ್ಕಂತಹ ಚಿಕ್ಕೇಂದ್ರ ಮಹಾಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವು ನೆರವೇರಲಿದೆ. ಘನ ಸಾನ್ನಿಧ್ಯವನ್ನು ಹಿರೇಮಠದ
ಪೂಜ್ಯರಾದ ಅಫ್ಜಲ್ಪುರಿನ ಷಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಪೂಜ್ಯರು ಒಂದು ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಅದರಂತೆ ಪಾವನ ಸಾನ್ನಿಧ್ಯವನ್ನು ರಾಮಚಂದ್ರ ಮಹಾಸ್ವಾಮಿಗಳು ಸಿಂದಗಿ ಹಾಗೂ ಆಲ್ಮೇಲ, ಅದರಂತೆ ಅಜ್ಜೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಿ ಮಠ ಶಾಪುರ, ಅದರಂತೆ ಮಹೇಂದ್ರ ಮಹಾಸ್ವಾಮಿಗಳು ಮೂರುಜಾವದೀಶ್ವರ ಮಠ ವಿಜಯಪುರ ಹಾಗೂ ಸಿದ್ದೇಶ್ವರಾನಂದ ಸ್ವಾಮಿಗಳು ಅವರು ಕೂಡ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ನಾಡಿನ ಹರಗೂರು ಚರಮೂರ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ನಮ್ಮ ಕರ್ನಾಟಕದ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ KP ನಂಜುಂಡಿ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಅದರಂತೆ ಋಷಿ ವಿಶ್ವಕರ್ಮ ಅವರು, ವಸಂತ ಮುರಳಿ ಆಚಾರ್ಯ ಅವರು, ಬಲರಾಮ್ ವಿಶ್ವಕರ್ಮರು ಹಾಗೂ ನಮ್ಮ ತಾಲೂಕಿನ ಗಣ್ಯಮಾನ್ಯ ಶಾಸಕರಾದ MI ಪಾಟೀಲ್ ಸಾಹೇಬರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ನಮ್ಮ ಸಮಾಜದಲ್ಲಿ ರಾಜಕೀಯವಾಗಿ ಹಿಂದುಳಿದಿರೋದು, ಅದರ ಕೆಳಗಾಗಿ ನಮ್ಮ ತಾಲೂಕಿನಲ್ಲಿ ಆರಾಧನಾ ಮಹೋತ್ಸವ ಇತ್ತು. ನಮ್ಮ ಸಮಾಜದ ಸಂಘಟನೆಯಾಗಿ ಹೆಚ್ಚಿನ ಕೆಲಸ ಕೊಡಬೇಕಂತೇಳಿ ರಾಜ್ಯಾಧ್ಯಕ್ಷರಿಗೆ ಕರೆಸಿ ನಮ್ಮ ಸಮಾಜ ಮತ್ತು ರಾಜಕೀಯ ಸ್ಥಾನಮಾನ ಬಗ್ಗೆ ಯಾವುದೇ ಸದ BJP ಅವರು ರಾಜೀನಾಮೆ ಮಾಡಿ ಕಾಂಗ್ರೆಸ್ ಹೋಗ್ಯಾರ. ಕಾಂಗ್ರೆಸ್ ಇನ್ನಾವುದು ಅವ್ರಿಗೇನು ಸವಲತ್ತು ಕೊಟ್ಟಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮೆಲ್ಲ ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಮಾತನ್ನ ಹೇಳಬೇಕಾದ್ರೆ ಧರ್ಮಸಭೆ ಕೂಡ ಹೌದು, ಒಂದು ಸಮಾವೇಶ ಕೂಡ ಹೌದು. ಯಾಕೆ ಕಾರ್ಯಕ್ರಮ ಶಕ್ತಿ ಪ್ರದರ್ಶನ ಇದ್ದಾಗ ಸಮಾಜದ MLC ಆಗ್ಬೇಕ್ರಿ, ಆಗ್ಬೇಕು. ಈಗ ಅದಕ್ಕೆಲ್ಲ ಆಗತ್ತಲ್ಲ. ಏನು ಕೊಟ್ಟರೆ ವಿಷಯದ BJP ಬಿಟ್ಟು ರಾಜೀನಾಮೆ ಕಾಂಗ್ರೆಸ್ ಏನು ಕೊಟ್ಟರೆ? ಯಾಕಂದ್ರೆ ಸಮಾಜದ ಪೈಲೆ ಅವರು BJP ಕರೆಸಿ, ಪೈಲೆ ಕಾಂಗ್ರೆಸ್ ಇದ್ದು ಕೊಟ್ಟು ಅವ್ರು ಕರೆಸಿ ಅವ್ರಿಗೆ MLC ಮಾಡಿದ್ರು. ಇವ್ರಿಗೆ ರಾಜೀನಾಮೆ ಕೊಡಿಸಿ ಮತ್ತೇನು ತೊಡೋದ್ರು. ಈಗ 2.5 ವರ್ಷ ಸಲ್ಕತ್ತು. ಅದರ ಬಗ್ಗೆ ಚಿಂತನೆ ಮಂಥನ ಸಭೆಯಲ್ಲಿ ನಮ್ಮ ಗುರುಗಳ ಆದೇಶ ಮೇರೆಗೆ ಕಾರ್ಯಕ್ರಮ ಮಾಡಿದ್ರು. ಅವರು ರಾಜ್ಯದ ಎಲ್ಲ ನಮ್ಮ ಜಿಲ್ಲೆ ಮತ್ತು ತಾಲೂಕುಗಳಿಂದ ಎಲ್ಲ ಮುಖಂಡರುಗಳಿಗೆ ಒಂದು ಕರೆಯನ್ನು ಕೊಟ್ಟರು. ಆ ಕರೆ ಇದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿ ಆಗುವಂಥ ಕಾರ್ಯಕ್ರಮ ಇದಾಗಿದೆ. ಮತ್ತು ರಾಜ್ಯದಲ್ಲಿ ಸಂಘಟನೆ ಯಾವ ರೀತಿ ಮಾಡಬೇಕೋ, ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ಸರ್ಕಾರಗಳು ಈ ವಿಶ್ವಕರ್ಮ ಸಮಾಜವನ್ನು ಎಷ್ಟು ಕಡೆಗಣಿಸಿ ಈ ಸಮಾಜಕ್ಕೆ ಯಾವುದೇ ರೀತಿಯ ಸವಲತ್ತುಗಳಿಂದ ವಂಚಿತರನ್ನಾಗಿ ಮಾಡಿ, ನಮಗೆ ನಿಗಮ ಇದ್ದರೂ ಆ ನಿಗಮದಲ್ಲಿ ಹಣ ಇರಲಾರ್ದಂಗೆ ಮಾಡಿ, ಯಾವುದೇ ಸವಲತ್ತುಗಳಿಂದ ವಂಚಿತರಾಗಿರ್ತಕ್ಕಂಥ ನಮಗೆ, ಆಮೇಲೆ ರಾಜಕೀಯವಾಗಿ ನಮಗೆ ಯಾವುದೂ ಕೂಡ ಇದುವರೆಗೂ ನಮ್ಮವರು ಒಬ್ಬರಿಬ್ಬರು ಕೂಡ MLAಗಳಾಗಿಲ್ಲ, ಮಂತ್ರಿಗಳಾಗಿಲ್ಲ. ಆ ನಿಟ್ಟಿನೊಳಗೆ ಎಲ್ಲ ಪಕ್ಷದವರು ನಮ್ಮನ್ನು ಮನೆಗಳಿಗೆ ಬಂದು ಭೇಟಿ ಮಾಡ್ತಾರೆ. ಅಲ್ಲಿ ಏನು ಮಾತುಕತೆ ಆಗ್ತದೋ ಬೇರೆ. ಅದಾದಮೇಲೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಂತರದಲ್ಲಿ ಮತ್ತೆ ಕಡೆಗಣಿಸುವುದು. ಸಮಾಜ ಪಂಚಕಸುಬುಗಳ ಮೂಲಕ ನಾವು ಎಲ್ಲರಿಗೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಕೆಲಸಗಳಿಂದ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಸ್ವತಂತ್ರ ನಂತರದಲ್ಲಿ ಕರ್ನಾಟಕದಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಅತ್ಯಂತ ಕಡೆಗಣಿಸುವುದಾಗ್ಯದ. ಈ ಸಮಾಜವನ್ನು ಯಾವುದೂ ಲೆಕ್ಕಕ್ಕೆ ತೆಗೆದುಕೊಳ್ಳಲಾರ್ದಂಗೆ ಸಾಮಾಜಿಕವಾಗಿ ನಾವು ಧಾರ್ಮಿಕವಾಗಿಯೂ ಕೂಡ ಹಿಂದುಳಿದಿದ್ದೀವಿ. ದೇವಸ್ಥಾನಗಳನ್ನು, ಗುಡಿಗುಂಡಾರಗಳನ್ನು ಕಟ್ಟೋದಾಗಿದೆ. ಆದರೆ ಆ ಗುಡಿಗುಂಡಾರಗಳಲ್ಲಿ ಇವತ್ತು ನಾವು ಸ್ವಾಮೀಜಿಗಳಾಗಿರ್ತಕ್ಕಂಥವ್ರು ದರ್ಶನಕ್ಕೆ ಹೋಗ್ಬೇಕಾದ್ರೂ ಪಾಳಿಲಿ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭ. ಅಂದ್ರೇನು, ನಾವು ಆ ಗುಡಿಗುಂಡಾರಗಳ ಪದಾಧಿಕಾರಿಗಳಲ್ಲಿ ನಾವು ಆಗಬೇಕಾಗಿರ್ತಕ್ಕಂಥವ್ರು. ಧಾರ್ಮಿಕ ಪೂರ್ವಜರಾದ 788 ವರ್ಷ ಇದ್ದಂಥ ಚಿಕ್ಕೇಂದ್ರ ಮಹಾಸ್ವಾಮಿಗಳ ಆರಾಧನಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಡಿಸೆಂಬರ್ 7ನೇ ತಾರೀಕು ರವಿವಾರ ಅಫ್ಜಲ್ಪುರ ಪಟ್ಟಣದಲ್ಲಿ ನಡೆಯಲಿದೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಫ್ಜಲ್ಪುರ ಮಠದ ಶ್ರೀಗಳು ವಹಿಸಲಿದ್ದಾರೆ. ಶತಾಯುಷಿಗಳಾದ ನಮ್ಮ ಪರಮಪೂಜ್ಯ ಚಿಕ್ಕೇಂದ್ರ ಮಹಾಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮವಿದೆ. ಸಾಮೂಹಿಕ ಉಪನಯನ 160 ಜನ ಉಪನಯನ ಸಾಮೂಹಿಕ ಮಠದಿಂದ ಮಾಡಿಕೊಡಲಿದ್ದಾರೆ. ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ರಾಜಕೀಯ ಮುತ್ಸದ್ದಿಗಳು, ಗಣ್ಯರು, ಅಫ್ಜಲ್ಪುರ ತಾಲೂಕಿನ ಶಾಸಕರು ಕೂಡ ಆಗಮಿಸಲಿದ್ದಾರೆ. ಹೋರಾಟ ಸಮಿತಿಯಾದ ದೇವೇಂದ್ರ ದೇಸಾಯಿ ಕಲ್ಲೂರವರು, ನಮ್ಮ ಕಮಲಾಕರ್ ಅಣಕಲ್, ಅಶೋಕ್ ಪೋದ್ದಾರ್, ಮಹಾಸಭಾದ ಮುಖ್ಯಸ್ಥರಾದ ರಾಮಚಂದ್ರ ಅವರು, ನಮ್ಮ ಶಿವಾನಂದ ಸುತಾರವರು, ಆಮೇಲೆ ಶ್ರೀಶೈಲ್ ಕಲ್ಲೂರವರು ಕೂಡ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಮಹಾವಿಶ್ವಕರ್ಮ ಸಭಾದ KP ನಂಜುಂಡಿಯವರು ಕೂಡ ಆಗಮಿಸಲಿದ್ದಾರೆ. ಮತ್ತು ವಸಂತ ಮುರಳಿ, ಋಷಿ ವಿಶ್ವಕರ್ಮ ಮತ್ತು ಇನ್ನುಳಿದ ಬೆಂಗಳೂರು, ಹಾಸನ್ ಇಂದ ಇನ್ನೂ ಕೆಲವು ಜನ ಮುಖಂಡರು ಆಗಮಿಸಲಿದ್ದಾರೆ. ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ, ಆಹಾರೇತರ ಮತ್ತು ಇತರೆ ಸಾಮಗ್ರಿಗಳ ಸರಬರಾಜು ಕುರಿತು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷರಾದ MS ಪಾಟೀಲ್ ನರಿಬೋಳ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು.
ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರೇತರ ಮತ್ತು ಇತರೆ ಸಾಮಗ್ರಿಗಳನ್ನು ಸರಬರಾಜು ಮಾಡಲು ಆದೇಶಿಸಿರುವ ಆದೇಶದ ಷರತ್ತುಗಳನ್ನು ಉಲ್ಲಂಘನೆ ಮಾಡುತ್ತಿರುವ ಕುರಿತು ಎಂಎಸ್ ಪಾಟೀಲ್ ನರಿಬೋಳ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಎಂಎಸ್ ಪಾಟೀಲ್ ನರಿಬೋಳ್, ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರವಣ್ ಕುಮಾರ್ ಡಿ ನಾಯಕ್, ನಿಂಗಣ್ಣ ಎಂ ಚಿಗರಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 139 ವಸತಿ ನಿಲಯಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವಾಡುತ್ತೆ ಅಂತ ನಾವು ಏನು ಹೇಳಿದ್ದೀವಿ, ಅದರ ಮರುದಿನವೇ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಸುಮಾರು ವಸತಿ ನಿಲಯಗಳಿಗೆ ದಾಳಿ ಮಾಡಿ ಸ್ವತಃ ತಮಗೆ ಚಿತ್ರಣವನ್ನೇ ಬಿಡಿಸಿಟ್ಟಿದ್ದಾರೆ. ನಾವು ಹೇಳಿದಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರ ಆ ಒಂದು ವಸತಿ ನಿಲಯಗಳು ನಡೆದಿರುವುದು ಸತ್ಯ ಅಂತಕ್ಕಂಥದ್ದನ್ನು ಲೋಕಾಯುಕ್ತ ಅಧಿಕಾರಿಗಳು ಒಪ್ಪಿಕೊಂಡು ವರದಿ ಸಲ್ಲಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವ ರೀತಿ ಎಷ್ಟರ ಮಟ್ಟಿಗೆ ವರದಿ ಸಲ್ಲಿಸಿದಾರ ಅದು ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ತಮ್ಮ ಮುಂದೆ ಮತ್ತೊಮ್ಮೆ ಬರಬೇಕಾದ ಉದ್ದೇಶ ಇಷ್ಟೇ. ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಏನು ಹಿಂದೆ ಇರ್ತಕ್ಕಂಥ ಡಿ ಡಿ ಅವರಿಗೆ ಮೆಮೊ ಇಶ್ಯೂ ಆದರೂ ಕೂಡ ಅದರ ಬಗ್ಗೆ ಯಾವುದೇ ತನಿಖೆಯನ್ನು ಮಾಡದೆ, ಅದರ ಮೇಲೆ ಕಾರ್ಯಕ್ರಮ ಕೈಗೊಳ್ಳದೆ ಹೊಸದಾಗಿ ಬಂದಿರತಕ್ಕಂಥ ಡಿ ಡಿ ಸೋಮಶೇಖರ್ ಅವರು ಏನು ಗುತ್ತೇದಾರರ ಪರವಾಗಿ ಬ್ಯಾಟ್ ಬೀಸುವ ಮುಖಾಂತರ ವಾರ್ಡನ್ಗಳಿಗೆ ಯಾವುದೇ ರೀತಿಯ ನಿರ್ಬಂಧನೆ ಹಾಕದೇನೆ, ಗುತ್ತೇದಾರರಿಗೂ ಕೂಡ ಯಾವುದೇ ನಿರ್ಬಂಧ ಹಾಕದೇನೆ ಇವತ್ತು ದಿವಸ ಟೆಂಡರ್ ತೊಗೊಂಡವರು ಏನಿರ್ತದೆ ನಿಯಮ ಅಂತಂದ್ರೆ ಒಂದು ಗೋದಾಮ್ ಮುಖಾಂತರ ವಸತಿ ನಿಲಯಗಳಿಗೆ ಮಟೀರಿಯಲ್ ಸಪ್ಲೈ ಮಾಡ್ತಕ್ಕಂಥದ್ದಾಗಿರ್ಬೋದು, GPS ಇಡೋದು ಆಗಿರ್ಬೋದು, ಬಯೋಮೆಟ್ರಿಕ್ ಇಡೋದಾಗಿರ್ಬೋದು, ಯಾವುದನ್ನು ನಿಯಮ ಪಾಲನೆ ಮಾಡ್ದೇನೆ ಪ್ರತಿ ತಿಂಗಳು ವಾರ್ಡನ್ಗಳಿಗೆ ಹೆಂಗಂದ್ರೆ ಭಿಕ್ಷೆ ಕೊಟ್ಟಂಗೆ ಒಂದು 10,000 ರೂಪಾಯಿ ಕೊಟ್ಬಿಡೋದು, ಏನು ಬೇಕಾದ ಕೊಳತು ಕಾಯಿಪಲ್ಯ ತೊಗೊಂಡೋಗಿ ಒಂದು ಮುಂದಿನ ಭಾರತ ಭವಿಷ್ಯದ ಯುವ ಮಿತ್ರರಿಗೆ ಒಂದು ಅನ್ನ ಹಾಕ್ತಕ್ಕಂಥದ್ದು ಏನು ಮಾಡ್ತಾಯಿದ್ರೆ ಇದು ಖಂಡನೀಯವಾಗಿದೆ. ಇವತ್ತು ದಿವಸ ಯಾವುದೇ ಹೈಜೆನಿಕ್ ಇರದೇನೆ ಟೋಟಲಿ ಇವತ್ತು ದಿವಸ ಒಬ್ಬ ವಾರ್ಡನ್ ಹೇಳ್ತಾರೆ, ಏನು ಮಾಡೋದ್ರಿ, ನಮಗೆ ಒಂದು 100 ರೂಪಾಯಿ ಬಂತು 40 ರೂಪಾಯಿ ನಮಗೆ ಕೊಡ್ತಾರೆ, ಅದ್ರಾಗ ನಾವೊಂದಿಷ್ಟು ಉಳಿಸ್ಕೊಂಡು ಕೇಸಿಂದ ಹುಡುಗರಿಗೆ ಹಾಕ್ಬೇಕು, ಉಳುಕಿದ್ದೆಲ್ಲ ಅಧಿಕಾರಿಗಳು ಮತ್ತು ಇದು ಏನು ಗುತ್ತೇದಾರರು ಪಾಲಾಗ್ತಾ ಇದೆ, ಇದು ನಮಗೂ ಮನಸ್ಸಿಗೆ ನೋವಾಗ್ತಾ ಇದೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಇದು ಬೇಜಾರದ ಸಂಗತಿ ಅಂತ ನಾನು ತಮ್ಮ ಎದುರು ಹೇಳೋಕ್ಕೆ ಇಚ್ಛಪಡ್ತಾಯಿದ್ದೀನಿ. ಇವತ್ತು ದಿವಸ ಪ್ರತಿಯೊಂದು ವಾರ್ಡನ್ ನಾವು ಎಷ್ಟು ಹಾಸ್ಟೆಲ್ಗೆ ಹೋಗಿದ್ದೀವಿ, ಎಲ್ಲಿನೂ ಕೂಡ ತೋರಿಸ್ತಾ ಇದ್ವಿ ತಮಗೆ ಚಿತ್ರನ. ಆಮೇಲೆ ಎಲ್ಲಿನೂ ಕೂಡ ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ನಡೀತಾ ಇಲ್ಲ. ಅದರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ ಮೊಹಮ್ಮದ್ ಆರಿಫ್ ಅನ್ನೋರು ಸುಮಾರು 23 ವರ್ಷಗಳಿಂದ ಒಂದೇ ಕುರ್ಚಿಯಲ್ಲಿ ಕುಂತು ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದೇ ಗೋದಾಮುಗಳ ಮುಖಾಂತರ ಈ ವಸತಿ ನಿಲಯಗಳಿಗೆ ಮಾಲ್ ಸಪ್ಲೈ ಆಗ್ತಾ ಇದೆ ಅಂತ ಅನುಮಾನ ಇದ್ದರೂ ಕೂಡ ನಾವು ನೇರವಾಗಿ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳೋಕೆ ಹೇಳಿದರೂ ಕೂಡ ಒಬ್ಬರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಉದಾಹರಣೆಗೆ ಹೇಳ್ತೀನಿ ತಮ್ಮೆದ್ರೆ, ಹಿಂದೆ ಕೆಲವು 1-2 ತಿಂಗಳಿಂದ ಇರ್ಬೋದು, ಒಬ್ಬ ವಾರ್ಡನ್ನು ಮತ್ತು ಒಂದು ವಿದ್ಯಾರ್ಥಿನಿ ವಿಷಯವಾಗಿ ಯಾವುದೋ ಸಣ್ಣ ವಿಷಯಕ್ಕೆ ಕಿರಿಕಿರಿ ಆದಾಗ ಆ ವಾರ್ಡನ್ ಅವ್ರಿಗೆ ನೋಟಿಸ್ ಕೊಡದೇನೆ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಂಡಂಥ ಹಿರಿಯ ಅಧಿಕಾರಿಗಳು ಇಷ್ಟೆಲ್ಲ ಹಗರಣ ಮಾಡ್ತಾಯಿದ್ರು. ಡಿ ಡಿ ಅವ್ರ ಮೇಲಾಗಿರ್ಬೋದು, ವಾರ್ಡನ್ಗಳ ಮೇಲಾಗಿರ್ಬೋದು, ಮತ್ತು ಆರಿಫ್ ಅವ್ರ ಮೇಲಾಗಿರ್ಬೋದು, ಒಂದೇ ಒಂದು ಕ್ರಮ ಕೈಗೊಳ್ತಾ ಒಂದು ನೋಟಿಸ್ ಕೊಡ್ತಾ ಇಲ್ಲ. ಅಂದರೆ ಇದ್ರಾಗ ಬರೀ ಇಷ್ಟೇ ಇಲ್ಲ, ಮೇಲಾಧಿಕಾರಿಗಳು ಇದ್ರಾಗ ಶಾಮೀಲಾರ್, ಕಮಿಷನರ್ ಲೆವೆಲ್ಲು ಇದ್ರಾಗ ಶಾಮೀಲಾರ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಹಾಗಾಗಿ ಕೂಡಲೇ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತಂದ್ರೆ ಕರ್ನಾಟಕ ಸರ್ಕಾರದ ಎತ್ತಿದ ಕೈ, ಅವರಿಗೆ ಭ್ರಷ್ಟಾಚಾರ ಆಗಿ ಬರಲ್ಲ. ಆದರೂ ಕೂಡ ಇಷ್ಟು ಭ್ರಷ್ಟಾಚಾರ ನಡೆದರೂ ಕೂಡ ಉಸ್ತುವಾರಿ ಸಚಿವರು ಯಾಕೆ ಸುಮ್ಕೊಂತಾರೆ ಅಂತಕ್ಕಂಥದ್ದು ನಮಗೆ ಭಾಳ ಬೇಜಾರ ಸಂಗತಿ ಆಗಿದೆ. ಉಸ್ತುವಾರಿ ಸಚಿವರು ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಅದರ ಜೊತೆಗೆ ಸಂಬಂಧಪಟ್ಟ ಸಚಿವರು ಕೂಡ ಇದರ ಮೇಲೆ ಒಂದು ತನಿಖೆ ಮಾಡಬೇಕು ನಿವೃತ್ತ ನ್ಯಾಯಾಧೀಶರಿಂದ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.